ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಭಾಳ ದಿನ ಆಗಿತ್ತು ಯಾವುದೂ ವಿಡಿಯೋ ಹಾಕಿಲ್ಲ ಅಂಥೇಳಿ ವಿಡಿಯೋ ಹಾಕ್ಲಿಕ್ಕತ್ತೀನಿ. ಇದು ಗಣಪತಿ ಹಬ್ಬದ ದಿನ ನಾನು ಹಿಟ್ಟು ಉರಿ ಅಂತಂದ್ಲು ನಮ್ಮ ಮಮ್ಮಿ. ಅದಕ್ಕಂದ್ರೆ ಬೇಸನ್ ಉಂಡೆ ಮಾಡಲಿಕ್ಕೆ ಅರ್ಧಂಬರ್ಧ ಹುರಿದೆ. ನಮ್ಮ ಮಮ್ಮಿನೇ ಬಂದು ಮತ್ತು ಮುಂದೆ ಕಂಟಿನ್ಯೂ ಮಾಡಿದ್ಲು. ಅಡುಗೆ ಮಾಡು ಅಂತ ಹೇಳಿದ್ರು. ಒಂದು ಒಗ್ಗರಣೆ ಹಾಕಿದ್ದೆ. ಆ ಒಗ್ಗರಣೆನೂ ಅಷ್ಟಕ್ಕಷ್ಟೇ ಆಗಿತ್ತು, ಖರಾಬಾಗಿತ್ತು. ಯಾಕಂದ್ರೆ ಸ್ವಲ್ಪ ಸ್ವೀಟ್ ಆ್ಯಡ್ ಮಾಡಿಬಿಟ್ಟಿದ್ದೆ, ಸಕ್ರೆನ. ನಮ್ಮ ಮಮ್ಮಿಗೆ ನಮ್ಮ ಮನೆಗೆ ಯಾರಿಗೂ ಇಷ್ಟ ಆಗಂಗಿಲ್ಲ. ಆಮೇಲೆ ಕರ್ಚಿಕಾಯಿ ಮಾಡಬೇಕು ಅಂಥೇಳಿ ಹಿಟ್ಟು ಕಲಸಂತಂದ್ಲು ನಮ್ಮ ಮಮ್ಮಿ. ಹಿಟ್ಟು ಕಲಸಿದೆ. ಅಲ್ಲಿನೂ ಅರ್ಧಂಬರ್ಧನೇ ಕೆಲಸ ಆಗ್ಬಿಡ್ತು. ಹಿಟ್ಟು ಕಲಿಸಿ ಅದು ಏನಾಗ್ಬಿಡ್ತು ಅಂತ ಸ್ವಲ್ಪ ಒಳಗಾಯ್ತು. ಮತ್ತು ನಮ್ಮ ಮಮ್ಮಿ ಹಿಟ್ಟು ಹಾಕಿ ನಾದು ಅಂತಂದು ಆಯಿತು ಅಂತೇಳಿ ನಾದಿದೆ. ಎಲ್ಲನೂ ಅರ್ಧಂಬರ್ಧ ಕೆಲಸ ಆಯಿತು. ಇನ್ನೊಂದು ಸ್ವಲ್ಪ ಇನ್ನೂ ಫುಲ್ ಕಂಪ್ಲೀಟಾಗಿ ಕೆಲಸ ಮಾಡೋಣ ಅಂಥೇಳಿ ಸಂತಿಗೆ ಹೋದೆ. ಸಂತಿಗೆ ಹೋಗಿ ಹಣ್ಣು ತೊಗೊಂಬರ್ಲಿಕ್ಕೆ ಹೋಗಿದ್ದೆ. ಚಲೋ ಹಣ್ಣಿದ್ದು. ಅಲ್ಲಂತೂ ತರಕಾರಿ ಸಂತ್ಯಾಗ ಭಾರಿ ಇಟ್ಬಿಟ್ಟಿದ್ರು. 100 ರೂಪಾಯಿಗೆ 5. ಯಾಕಂದ್ರೆ 5 ದೇವ್ರಿಗೆ ಏರಿಸ್ತಾರಂತೆ. ಎಲ್ಲ ಹಣ್ಣನ್ನು 100 ರೂಪಾಯಿಗೆ 5 ಅಂತೇಳಿ ಮಾಡಿಟ್ಟಿದ್ರು. 4 ಅಂತ ಹೇಳಿ ಒಂದು ಎಕ್ಸ್ಟ್ರಾ ಕೊಟ್ಟಂಗೆ ನಾಟಕ ಮಾಡ್ಲಿಕ್ಕತ್ತಿದ್ರು ಅವರು ಅಂತಾರೆ. ಆಯ್ತು ಬಿಡು ಅಂದ್ಕೊಂಡು ತೊಗೊಂಡು ಬಂದೆ. ರಾತ್ರಿ ಊಟಕ್ಕೆ ನಮ್ಮ ತಂಗಿಗೆ ಹೇಳಿದ್ದೆ ಪಾಸ್ತಾ ಮಾಡಿಕೊಡಂತೆ. ಮನ್ಯಾಗ ಪಾಸ್ತಾ ಮಾಡಿದ್ಲು. ಅದಾದ್ಮೇಲೆ ಮತ್ತು ಡೆಕೋರೇಷನ್ ಮಾಡಬೇಕಲ್ಲ, ಸ್ಟೇಜ್ ಕ್ರಿಯೇಟ್ ಮಾಡಬೇಕಲ್ಲ, ಅದು ದೇವ್ರ ಗಣಪತಿ ಇಡ್ಲಿಕ್ಕೆ ಅಂತ ಹೇಳಿ ರಾತ್ರಿನೇ ಮಾಡಿದ್ವಿ. ಮುಂಜಾನೆ ನಮ್ಮ ಗಣಪತಿ ಬಂದ. ಕ್ಯೂಟ್ ಡುಮ್ಮು ಗಣಪ ಚಂದಿದ್ದ, ಭಾಳ ಚಂದ. ಆಮೇಲೆ ಹಬ್ಬಲ್ಲ, ಪೂಜೆ ಮಾಡಲೇಬೇಕು ಅಂಥೇಳಿ ಎಲ್ಲ ಪೂಜೆ ಮಾಡಿ ಲಾಸ್ಟಿಗೆ ನಾವೇನು ಮಾಡ್ತೀವಿ ಅಂತಂದ್ರೆ ಗಣಪತಿಗೆ ಅಭಿಷೇಕ ಮಾಡಬೇಕಂತ ನಮ್ಮ ಮಮ್ಮಿ ಹೇಳಿದ್ಲು. ಆಯ್ತು ಅಂಥೇಳಿ ಅಭಿಷೇಕ ಎಲ್ಲ ಮಾಡಿ ಆಮೇಲೆ ಅಷ್ಟೊತ್ತಿಗೆ ಎಕ್ಸಾಕ್ಟ್ ನಮ್ಮ ಪಪ್ಪ ಬಂದರು. ತಿರುಪತಿಗೆ ಹೋಗಿದ್ರು ನಮ್ಮ ಪಪ್ಪ. ಬಂದಿದ್ದು ತಿರುಪತಿ ಪ್ರಸಾದನ್ನು ಪೂಜೆ ಮಾಡ್ತಾರಲ್ಲ, ಸೊ ಅದನ್ನು ಪೂಜೆ ಮಾಡಿ ಇನ್ನೇನು ನನ್ನ ಫ್ರೆಂಡ್ಸಿಗೆಲ್ಲ ಕಾಲ್ ಮಾಡಿ ಕರೆದೆ. ಹಬ್ಬಕ್ಕೆ ಬರ್ರಿ ಅಂಥೇಳಿ ನನ್ನ ಫ್ರೆಂಡ್ಸ್ ಎಲ್ಲ ಬಂದರು. ಅವ್ರ ಜೊತೆಗೆ ಟೈಮ್ ಪಾಸ್ ಮಾಡಿದೆ. ವಿಡಿಯೋ ಚಲೋ ಆಗೈತೆ ಅನ್ಕೋತೀನಿ. ಪ್ಲೀಸ್ ಲೈಕ್ ಮಾಡಿ.